ಪಕ್ಷದ ವಿಚಾರ ಇಂಥ ವಿಚಾರ ಬಂದಾಗ ಹೇಳಿಕೆ ಕೊಡಬೇಕಾಗತ್ತೆ. ಅದಕ್ಕೆ ಅವ್ರನ್ನ ಬಳಸ್ಕೊಂಡಿರ್ತಾರೆ ಅಂತ ಕಾಣುತ್ತೆ. ಇನ್ನು ಕೃಷ್ಣ ಬೈರೇಗೌಡರು ನಂದು ಮಾಮೂಲಿ ಅಲ್ವಾ, ಒಕ್ಕಲಿಗರನ್ನ ಡಿ ಕೆ ಶಿವಕುಮಾರ್ ಜೊತೆ ಇವರನ್ನು ನಾವು ಈ ವಿಚಾರದಲ್ಲಿ ಮಾಡಿದ್ರೆ ಯಾರಾದ್ರೂ ಒಕ್ಕಲಿಗರ ಇಂಥ ನೋಡಿ, ಒಂದು ಕನಿಷ್ಠ ರೇವಣ್ಣ ಆಗಲಿ ಕುಮಾರಸ್ವಾಮಿಯವರಾಗಲಿ ನಾವು ಈ ಸಂತ್ರಸ್ತರಿಗೆ ಸಾರಿ ಕೇಳ್ತೀವಿ, ಈ ಇನ್ಸಿಡೆಂಟ್ ಆಗಬಾರ್ದಾಯಿತು, ಅದರ ಮೇಲೆ ತನಿಖೆ ಆಗಲಿ, ಸತ್ಯಾಂಶ ಹೊರಗಡೆ ಬರಲಿ, ಅಲ್ಲಿ ಗಂಟ ನಾವು ತಾಳ್ಮೆ ಇರ್ತೀವಿ ಅಂತ ಹೇಳಬೇಕಾಗಿತ್ತು. ಈ ವಿಚಾರನ ಚರ್ಚೆಗೆ ಹೋಗ್ಬಾರ್ದಾಯಿತು. ಕುಮಾರಸ್ವಾಮಿಯವರು ಈ ವಿಚಾರ ಚರ್ಚೆ ಮಾಡೋದೇ ಅಲ್ಲ, ಒಂದೇ ಲೈನಲ್ಲಿ ಈ ತನಿಖೆ ಸಂಪೂರ್ಣವಾಗಿ ಆಗಿ ವಿಚಾರ ಹೊರಗಡೆ ಬರೋವರೆಗೂ ನಾನು ಈ ವಿಚಾರದಲ್ಲಿ ಮಾಧ್ಯಮದ ಮುಂದೆ ಬರಲ್ಲ ಅಂತ ಹೇಳಬೇಕಾಗಿತ್ತು. ಏನು ಮಾತಾಡ್ತಾರ್ರಿ, ಮೊನ್ನೆ ಅಂದವ್ರೆ ನಮ್ಮ ಹತ್ರ ಬೆಳೆದಿದ್ವಲ್ಲ ಅಂತ. ಇವ್ರ ಮನೆ ಆಳ ನಾವು, ಇವ್ರ ಮನೆ ಆಳೇನ್ರಿ ನಾವು. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ನೇಣಿಗಾಕ್ಲಿ ಅಂತ ನೇರವಾಗಿ ಕುಮಾರಸ್ವಾಮಿ ಹೇಳಿರುವಂಥದ್ದು. ಅದಕ್ಕೆ ಸಪೋರ್ಟಾಗಿ ಏನು ಮಾಡ್ತಾವ್ರೆ, ಯಾಕೆ ಕರೆಸ್ಲಿ? ಇವತ್ತು ರೇವಣ್ಣವ್ರನ್ನ ಅರೆಸ್ಟ್ ಆಗಿದ್ದಾರೆ, ರೇವಣ್ಣ ಬೇಲ್ ವಿಚಾರದಲ್ಲಿ ಇವರು ಹೋರಾಟ ಮಾಡ್ತಾಯಿದ್ದಾರೆ. ಪ್ರಜ್ವಲ್ ವಿಚಾರದಲ್ಲಿ ನಾವು ಹೋರಾಟ ಮಾಡಲ್ಲ ಅಂತಾರೆ. ಪ್ರಜ್ವಲ್ ಯಾರು? ರೇವಣ್ಣ ಮಗ ಅಲ್ವಾ? ಪ್ರಜ್ವಲ್ಲು ಅಲ್ಲಿರಬೇಕಾದ್ರೆ ಇವ್ರದ್ದು ಯಾರ್ದು ಸಂಪರ್ಕ ಇಲ್ಲೆಲ್ಲ ಇರ್ಲಿಕ್ಕಾಗತ್ತಾ? ಕರೆಸ್ಲಿ. ಅದು ತಪ್ಪು, ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪ್ರಜ್ವಲ್ ರೇವಣ್ಣ ಮಾಡಿರೋದು. ಮತ್ತೊಂದು ಪೆನ್ ಡ್ರೈವ್ ಹಂಚಿ ಸಂಬಂಧಪಟ್ಟ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು. ಇದು ನನ್ನ ವಾದ ಅಲ್ಲ, ಡಿ ಕೆ ಶಿವಕುಮಾರ್ ಇದರ ಹಿಂದೆ ಇದ್ದಾರೆ ಅನ್ನೋಂಥದ್ದು ಒಂದು ಆರೋಪ. ಒಂದು ಕಡೆ ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮಾತಾಡಿರೋಂಥ ಆಡಿಯೋ ಇವೆಲ್ಲ ಹೋದರೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗೋದಿಲ್ಲ. ಇದಕ್ಕೇನು ಹೇಳ್ತೀರಾ ಚಲುವರಾಯಸ್ವಾಮಿ ಅವರು? ಬರೋದು ಬೇರೆ, ಆದರೆ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇಲ್ಲ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಿದೆ. 100ಕ್ಕೆ 100ರಷ್ಟು ಅವರು ಹೋರಾಟಗಾರರು ಅನ್ನೋ ಇದಕ್ಕೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವರು ಮಾಡಿರ್ಬೋದು ಅಂತ ಇವರು ಊಹೆ ಪಡ್ತಾ ಇದ್ದಾರೆ. ಬಟ್ ಆದರೆ ಅವ್ರು ಯಾವುದೇ ಕಾರಣಕ್ಕೆ ಈ ವಿಚಾರದಲ್ಲಿ, ಈ ಪಿನ್ ಡ್ರೈವ್ ವಿಚಾರದಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನೋದು ನನಗಂತೂ ಖಚಿತವಾಗಿ ಗೊತ್ತಿದೆ. ನನಗೆ ಯಾವುದೋ ಆ ಥರದ ಡೌಟ್ ಪಡೋವಂಥ ಸನ್ನಿವೇಶ ಮಾಹಿತಿಗಳಿಲ್ಲ. ಜೊತೆ ಹಂಚಿದ್ದು ಅದು ಒಂದು ಕಡೆ ತನಿಖೆ ಆಗಲಿ ಬೇಡ ಅಂತಾರೆ. ಎಲ್ಲಿ ಪೆನ್ ಡ್ರೈವ್ ಹಂಚಿದ್ದಾರೆ ನಿಮ್ಮ ಪ್ರಕಾರ? ಹಂಚಿದ್ದು ಗೊತ್ತಿದ್ದರೆ ನಾವೇ ತನಿಖೆ ಮಾಡಿಸ್ತಿದ್ದೆ, ಅವ್ರನ್ನೇ ಹಿಡಿದು ಕೊಡ್ತಿದ್ದೋ ನಾವು. ಯಾಕೆ ಹಂಚಿದ್ರು ಅಥವಾ ನಿಲ್ಲಿಸ್ತಿದ್ದೋ, ಅದು ಬಿಟ್ಬಿಡಿ, ಅದು ಏನು ತನಿಖೆ ಆಗಲಿ. ಏನು ಹಂಚಿಕೆ ಆಗಿದ್ದು ಕೂಡ ಈ ವಿಚಾರ ಬರ್ದಲ್ಲೇ ಹಂಚ್ತಾರೆ ಅವರು. ಮೊದಲು ಮಾಡಿದ್ದು ಅಪರಾಧನೇ. ವಿಡಿಯೋ ಯಾಕೆ ಮಾಡ್ದ? ಯಾರು ವಿಡಿಯೋ ಮಾಡಿದ್ದು? ಬೇರೆಯವ್ರು ಮಾಡೋರ? ಅವರೇ ತಾನೇ ವಿಡಿಯೋ ಮಾಡಿದ್ರು. ಯಾರು ಈ ಈ ಇನ್ಸ್ಟಿಟ್ಯೂಷನ್ಗೆ ಕಾರಣಕರ್ತರಿದ್ದಾರೆ ಅವರೇ ತಾನೇ ವಿಡಿಯೋ ಮಾಡಿರೋದು. ಅವ್ರ ಬಗ್ಗೆ ಏನು ಕ್ರಮದ? ಮೊದಲು ಅವ್ರು ತಪ್ಪಲ್ವಾ? ಮಾಡಿದ್ದು ಒಂದು ಕಡೆ ಆದರೆ ಇನ್ಸಿಡೆಂಟ್ಗೆ ಕಾರಣಕರ್ತರಾದರೂ ಅವರೇ ತಾನೇ ವಿಡಿಯೋ ಮಾಡಲಿಕ್ಕೆ. ಅದರಿಂದ ಬಿಡಿ, ತನಿಖೆ ಆಗಲಿ, SIT ಇದೆ. ನಾನು ಬಹುಶಃ ನನ್ನ ಹೆಸರು ಬಂದದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೀನಿ. ನಾನು ಇತ್ತೀಚಿನ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೀನಿ. ಅವರು ಡೆಸ್ಪ್ರೇಟಾಗಿ ಹೇಳ್ತಾರೋ, ಇನ್ನೊಬ್ಬರ ಮೇಲೆ ದ್ವೇಷಕ್ಕೆ ಹೇಳ್ತಾರೋ, ಸಹಿಸ್ದಲೇ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಅವ್ರು ನಮ್ಮನ್ನು ಸಹಿಸಲ್ಲ ಅಂತ ಗೊತ್ತಿರೋ ವಿಚಾರ. ಅವರು ಇಲ್ಲಿವರೆಗೆ ಪಕ್ಷ ಬದಲಾವಣೆ ಆಗಿರೋರು ಬೇಕಾದಷ್ಟು ಜನ ಅವರೇ. ಇವರು ಪಕ್ಷದ ಬದಲಾವಣೆನೇ. ಜನತಾ ಪಕ್ಷ ಉಳಿದಿದೆಯಾ? ಅನೇಕ ಬದಲಾವಣೆ ಆಗಿದೆ. ಈಗ ಪ್ರಜ್ವಲ್ ವಿದೇಶದಲ್ಲಿದ್ದಾರೆ. ಸೊ ನೀವೇನು ಹೇಳ್ತೀರಿ ಅಂದರೆ ಈ ಮೂಲಕ? ಅಂದರೆ ವಿದೇಶದಲ್ಲಿ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಅವನನ್ನು ಇಲ್ಲಿ ಕರೆಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಜೊತೆಗೆ ಅವ್ರ ಕುಟುಂಬ, ಅವ್ರ ಚಿಕ್ಕಪ್ಪ ಮಾಡ್ತಾರೋ ಅವ್ರ ಅಪ್ಪ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅವ್ರ ಕುಟುಂಬ ಅವನನ್ನು ಪ್ರಜ್ವಲ್ ರೇವಣ್ಣವ್ರನ್ನ ಕರೆಸೋವಂಥ ಪ್ರಯತ್ನವನ್ನು ಮಾಡಬೇಕು. ಅವ್ರು ಕರೆಸೋವಂಥ ಪ್ರಯತ್ನ ಮಾಡಲಿಲ್ಲ ಅಂದರೆ ಇದಕ್ಕೆ ಮೂಲತಃ ಅವರು ಈ ಸಂತ್ರಸ್ತರ ಬಗ್ಗೆ ಅವ್ರಿಗೆ ಅನುಕಂಪ ಇಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಬರಲಿಲ್ಲ ಅಂತಂದ್ರೆ ಅನ್ನೋಂಥದ್ದು, ಅವರು ಬರಲಿಲ್ಲ, ತನಿಖೆಗೆ ಒಳಪಡಿಸಲಿಲ್ಲ ಅಂದರೆ ಸೊ ಇವ್ರಿಗೆ ಯಾರ ಬಗ್ಗೆನೂ ಅವ್ರಿಗೆ ಅನುಕಂಪ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಸರ್, ಈಗ ನಿನ್ನೆ ಅವರು ಆರೋಪ ಮಾಡಿದ ನಂತರ ಅಂದರೆ ದೇವರಾಜೇಗೌಡ, ಅದು ಇವಾಗ ನೀವು